ಅದೇ ಟಿವಿ ನೈನಿಂದ ಬೆಳಗ್ಗೆ ಮಾತಾಡ್ತಾ ಇದ್ವಿ, ಒಂದ್ ಸ್ವಲ್ಪ ಹೊತ್ತು ನೀವು ಕ್ಲಾಸ್ ಅಲ್ಲಿ ಇದೀನಿ ಅಂದ್ರಲ್ಲ, ಒಂದ್ 5 ನಿಮಿಷ ಮಾತಾಡ್ಸ್ಕೊಂಡ್ಬಿಡ್ತೀನಿ ಪ್ಲೀಸ್. ಸರ್, ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಏನು ಅಲ್ಲಿ ಬೇರೆ ನಿಮ್ಮೂರಲ್ಲಿ ಇದ್ದೀರಾ, ಹೇಗೆ? ನಮ್ಮೂರಲ್ಲಿ ಸರ್. ಹೌದಾ, ಈಗ ಏನ್ ಮಾಡ್ತಾ ಇದ್ದೀರಾ, ಹೇಗಿದೆ ಲೈಫ್ ಎಲ್ಲ? ಸರ್, ಈಗ ನಾನು ಟೀಚರ್ ಕೆಲಸ ಮಾಡೋದು, ಮಕ್ಳಿಗೆ ಕಂಪ್ಯೂಟರ್ಸ್ ಇಂಗ್ಲಿಷ್ ಹೇಳ್ಕೊಡೋದು. ಓಕೆ. ನನ್ ಮಗಳಿಗೆ ಹೇಳ್ಕೊಡಕ್ ಆಗಿಲ್ಲ, ನಾನು ಬೇರೆಯವ್ರ ಮಕ್ಳಿಗೆಲ್ಲ ಹೇಳ್ಕೊಡೋದು. ಈಗ ನಿಮ್ಮ ಮಗಳು ಖುಷಿಯವ್ರಿಗೆ ಹೇಳ್ಕೊಟ್ಟಿಲ್ಲ ಅನ್ನೋಂತ ಬೇಜಾರಿದೆ. ಯಾಕಿರಲ್ಲ ಸರ್, ಒಬ್ಳು ಮಗಳು. ಬಟ್ ದೇವ್ರ ದಯನಿಂದ ನನ್ಗೆ ಸುಮಾರು 1000 ಜನ ಮಕ್ಳಿದ್ದಾರೆ. ಅವ್ರೆಲ್ಲ ನಾನು ಖುಷಿ ನೋಡ್ಕೊಂತೀನಿ. ಓಕೆ ಸರ್, ಈಗ ನೀವು ಮುಂಚೆ ಅಂದ್ರೆ ಫಸ್ಟ್ ನೀವು ಬೆಂಗಳೂರಿಗೆ ಬಂದಾಗ ಪವಿತ್ರ ಅವ್ರ ಪರಿಚಯ ಹೇಗಾಯ್ತು ಅಂತ? ಸರ್, ನಾವಿಬ್ರು ಒಂದೇ ಸೊಸೈಟಿದಲ್ಲಿ ಇರೋದು ಸರ್. ಅಲ್ಲಿ ಎಲ್ಲಿ? ಬ್ಯಾಂಗ್ಳೂರಲ್ಲಿ. ಎಲ್ಲಿದ್ರಿ, ಯಾವ್ಯಾವ್ದ್ರಿ, ಏನ್ ಮಾಡ್ತಾ ಇದ್ರಿ ನೀವು ಅವಾಗ? ಅವ್ರ ಏನ್ ಮಾಡ್ತಾ ಇದ್ರು ಅಂತ? ನಾನು ಅವಾಗ IBM ಅಲ್ಲಿ IT ಕೆಲಸ ಮಾಡ್ತಾ ಇದ್ದೆ ಸರ್. ನಾನು ಆಕ್ಚುಲಿ IT ಗಾಯ್ ನಾನು. ಅಂಡ್ ಪವಿತ್ರ ವಾಸ್ ಎ ಸ್ಟೂಡೆಂಟ್, ಅವಾಗ ಓದ್ತಾ ಇದ್ನು. ಸೊ ಅವಾಗ ನಮ್ಗೆ ಹಂಗೆ ಅಂತ ಪರಿಚಯ ಆಯ್ತು. ಆಮೇಲೆ ಫ್ಯೂ ಮಂತ್ಸ್ ಪರಿಚಯ, ಆಮೇಲೆ ಪೇರೆಂಟ್ಸ್ ಒಪ್ಕೊಂಡು ನಮ್ಮ ಮದುವೆ ಮಾಡ್ತೀನಿ. ಓಕೆ. ಈಗ ಅಲ್ಲಿ ನಿಮ್ದು ಅಂದ್ರೆ ಕಿರಾಣಿ ಶಾಪ್ ಇತ್ತು, ಅವ್ರದ್ದು ಅಲ್ಲಿ ಬಾಡಿಗೆ ಮನೇಲಿ ಇದ್ರು ಅನ್ನೋಂತ ಮಾಹಿತಿ, ಅದ್ ಹೆಂಗೆ, ಏನಿತ್ತು, ಯಾವ ಏರಿಯಾ ಕಡೆ ಇತ್ತು? ನಮ್ದು ಶಾಪ್ ಇರ್ಲಿಲ್ಲ ಸರ್, ಶಾಪ್ ಅವ್ರದಿತ್ತು. ಓಕೆ. ಪವಿತ್ರಗಳ ಅವ್ರ ಮಮ್ಮಿ ನೋಡ್ಕೊಂತ ಇತ್ತು. ಓಕೆ. ಸೊ ನಾನ್ ಅವ್ರ ಶಾಪ್ ಹೋಗ್ತಾ ಇದ್ದೆ. ಸೊ ಅಲ್ಲೇ ನೋಡಿ ಅಲ್ಲೇ ಪರಿಚಯ ಆಗಿತ್ತು. ನಂದು ಯಾವಾಗ್ಲೂ ಶಾಪ್ ಇಲ್ಲ ಸರ್, ನನ್ನ ಲೈಫ್ ಅಲ್ಲಿ ಯಾವಾಗ ಬಿಸ್ನೆಸ್ ಮಾಡಿ. ಓಕೆ. ಮತ್ತೆ ನೀವು ಅಲ್ಲಿ ಇದ್ದಿದ್ದು ನಿಮ್ ಫ್ಯಾಮಿಲಿ ಜೊತೆಗೆ ಅಥವಾ ನೀವು ಮಾತ್ರ? ಇಲ್ಲ, ನಾನು ಒಬ್ಬನೇ ಬ್ಯಾಚಲರ್. ನಾನು ನಮ್ಮ ಫ್ಯಾಮಿಲಿ ಎಲ್ಲ UP, ನಮ್ದು ಪ್ರಾಪರ್ ಉತ್ತರ ಪ್ರದೇಶ. ಓಕೆ. ಮೈ ಡ್ಯಾಡ್ ವಾಸ್ ಅ ಕಾಂಟ್ರಾಕ್ಟರ್. ಅವರು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದಲ್ಲಿ ಮೂವ್ ಆದ್ರು ಸಮ್ವೇರ್ ಇನ್ 1987. ಓಕೆ. ಸೊ ನಾನು ಬೆಳೆದಿರೋದೆಲ್ಲ ವಿಶಾಖಪಟ್ಟಣಂ ಅಲ್ಲಿ, ಎಜುಕೇಶನ್ ಎಲ್ಲ ಅಲ್ಲೇ ನಡೆದಿತ್ತು. ಓಕೆ. ಅದಾದ್ಮೇಲೆ ಜಾಬ್ ಬಂದು ಬ್ಯಾಂಗ್ಳೂರ್ ಸಿಕ್ತು. 6 ಮಂತ್ಸ್ ಟ್ರೈನಿಂಗ್ ಚೆನ್ನೈದಲ್ಲಿ ಮಾಡಿದೆ. ಆಮೇಲೆ ನನಗೆ ಪೋಸ್ಟಿಂಗ್ ಬ್ಯಾಂಗ್ಳೂರ್ ಬಂತು. ಅದ್ ಪರವಾಗಿ ನಾನು ಬ್ಯಾಂಗ್ಳೂರ್ ಬಂದೆ. ಓಕೆ. ಈಗ ಅದಾದ ನಂತರ ಸರ್, ನಿಮಗೆ ಇಲ್ಲಿ ಯಾವ ಏರಿಯಾದಲ್ಲಿ ಇದ್ದಿದ್ ನೀವು ಆಕ್ಚುಲಿ ಅಂತ? ಸ್ಟಾರ್ಟಿಂಗ್ ಇಲ್ಲೇ ಇದ್ರ? ಹೌದೌದು. ಬ್ಯಾಂಗ್ಳೂರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ರಘುವನಲ್ಲಿ ಇದ್ದಾರೆ. ಆಮೇಲೆ ಇವ್ರ ಮನೆ ಹತ್ರ, ಪವಿತ್ರ ಅವ್ರ ಮನೆ ಹತ್ರ ಶಿಫ್ಟ್ ಆಗಿದ್ದೆ ಯಾವಾಗ? ಎಷ್ಟು ತಿಂಗಳಾಗಿತ್ತು, ಎಷ್ಟು ವರ್ಷ ಲವ್ ಆಯ್ತು, ಹೇಗೆ ಅಂತ? ನಾನು ಸ್ಟಾರ್ಟಿಂಗ್ ಬರುವಾಗೆ ಇರೋದೇ ರಘುನಲ್ಲಿ ಸರ್. ಓಕೆ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಫಸ್ಟ್ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ರು. ಓಕೆ. ಸೊ ನಾನು ಅವ್ರ ಹತ್ರನೇ ಇರ್ತಾ ಇದ್ದೆ. ಓಕೆ. ಸೊ ಅಲ್ಲೇ ನನಗೂ ಪವಿತ್ರ ಅವ್ರು ಅವಾಗ ನೀವು ಅವ್ರ ಪರಿಚಯ ಆದಾಗ ಏನ್ ಓದ್ತಾ ಇದ್ರು, ಏನ್ ಎಜುಕೇಶನ್ ಮಾಡ್ತಾ ಇದ್ರು, ಅವ್ರ ಡ್ರೀಮ್ಸ್ ಹೆಂಗಿತ್ತು, ನಿಮ್ ಜೊತೆ ಏನ್ ಶೇರ್ ಮಾಡ್ಕೋತಾ ಇದ್ರು, ಯಾವ ವಿಚಾರ ಅವರಲ್ಲಿರುವಂತ ಯಾವ ವಿಚಾರ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ? ನೋಡಿ ಸರ್, ನಾವು ಸ್ಟಾರ್ಟಿಂಗ್ ಲವ್ ಇರುವ ಟೈಮಲ್ಲಿ ನನ್ಗೆ ಕನ್ನಡ ಬರ್ತಾ ಇರ್ಲಿಲ್ಲ, ಅವ್ರಿಗೆ ಇಂಗ್ಲಿಷ್ ಬರ್ತಾ ಇತ್ತು. ಓಕೆ. ಸೊ ಕಮ್ಯುನಿಕೇಶನ್ ಗ್ಯಾಪ್ ಇತ್ತು. ನಮ್ ಅಷ್ಟೊಂದು ಜಾಸ್ತಿ ಅಂದ್ರೆ ಸಿಂಗಲ್ ಲ್ಯಾಂಗ್ವೇಜ್ ಜಾಸ್ತಿ ಇತ್ತು. ಆಮೇಲೆ ನಾನು ರಾಜ್ಕುಮಾರ್ ನೋಡ್ಬಿಟ್ಟು ಫಿಲ್ಮ್ಸ್ ನೋಡಿ ಕನ್ನಡ ಕನ್ಕೊಂಡೆ. ಓಕೆ. ಸೊ ಆಗಾಗ ಸ್ವಲ್ಪ ಮಾತುಕತೆಗಳು ಆಯ್ತು. ಅಂಡ್ ಮಾತುಕತೆ ಜಾಸ್ತಿ ಥಿಂಗ್ ನಡೆದಿಲ್ಲ ಸರ್. 4-5 ಮಂತ್ಸ್ ಅಲ್ಲೇ ನಮ್ದು ಫ್ಯಾಮಿಲೀಸ್ ಎಲ್ಲರಿಗೂ ಗೊತ್ತಾಯ್ತು. ಸೊ ಮದುವೆ ಮಾಡಿದ್ರು. ಮದುವೆ ಆದ್ಮೇಲೆ ಇನಿಷಿಯಲಿ ಶಿ ವಾಸ್ ಫ್ಯಾಮಿಲಿ ಹೌಸ್ ವೈಫ್. ಅಂಡ್ ಆಮೇಲೆ she used to study also. ಓದ್ತಾ ಇದ್ಲು. ಆಮೇಲೆ ಪಾಪುಟ ಆದ್ಮೇಲೆ ಅವಳಿಗೆ ಫಿಲ್ಮ್ ಇಂಡಸ್ಟ್ರಿ she wanted to get into film industry. ಓಕೆ. ಸೊ ಫಿಲ್ಮ್ ಇಂಡಸ್ಟ್ರಿ ಹೋಗೋ ಟೈಮಲ್ಲಿ ನಾನು ಹೇಳ್ತಾ ಇದ್ದೆ that I want to be a successful business woman. ಓಕೆ. ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡಬೇಕು ಅಂತ. ಅಂಡ್ she proved it also. ಅದು ನಿಜವಾಗ್ಲೂ ಪ್ರೂವ್ ಮಾಡಿದ್ರು. ಓಕೆ. ಒಂದು ಫೇಮಸ್ ಆಕ್ಟರ್ ಆಗಿದ್ದು, ಆಮೇಲೆ ಒಂದು ಫೇಮಸ್ ಬಿಸ್ನೆಸ್ ಲೇಡಿ ಕೂಡ ಆಗಿದ್ದಾರೆ. ರೆಡ್ ಕಾರ್ಪೆಟ್ ಓಪನ್ ಮಾಡಿ ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. Okay. So she is a very career oriented lady, sir. Okay.